ಕಾಳಿಕಾದೇವಿ ಎಂಟರ್ಪ್ರೈಸಸ್ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಮಹತ್ವದ ವಸ್ತುಗಳನ್ನು ಕಾರ್ಯಾಚರಣೆ ಮೂಲಕ ಜಪ್ತಿ ಮಾಡಿದ್ದಾರೆ. ಗೋದಾಮಿನಲ್ಲಿದ್ದ ದಾಸ್ತಾನು ಮಾಡಲಾಗಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಗರಬತ್ತಿ, ಮೇಣದ ಬತ್ತಿ ಸೀಸ್ ಮಾಡಿದ್ದಾರೆ. ಪೊಲೀಸರಿಂದ ತನಿಖೆ ಕೂಡ ಚುರುಕಾಗಿದೆ. ಹೀಗೆ ಗೋದಾಮಿನಲ್ಲಿ ದಾಸ್ತಾನು ಮಾಡಿದ ವಸ್ತುಗಳನ್ನು ಜಪ್ತಿ ಮಾಡುತ್ತಿರುವ ಪೊಲೀಸರು ಮತ್ತೊಂದು ಕಡೆ ತಾವು ಯಾರಿಗೂ ಮೋಸ ಮಾಡಿಲ್ಲ, ಎಲ್ಲರ ಹಣವನ್ನ ವಾಪಸ್ ಕೊಟ್ಟಿರುವುದಾಗಿ ಹೇಳಿಕೆ ನೀಡುತ್ತಿರುವ ಪ್ರಮುಖ ಆರೋಪಿ. ಇವೆಲ್ಲ ದೃಶ್ಯಗಳು ಕಂಡು ಬಂದದ್ದು ಕೋಲಾರದಲ್ಲಿ. ಹೌದು, ಕೋಲಾರ ತಾಲೂಕಿನ ಯಳಚಿಪುರ ಗ್ರಾಮದ ವೇಣು ಎಂಬುವರ ಗೋದಾಮಿನಲ್ಲಿ ದಾಸ್ತಾನು ಮಾಡಲಾಗಿದ್ದ ಅಗರಬತ್ತಿ, ಮೇಣದ ಬತ್ತಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಪೊಲೀಸರು ಆರೋಪಿ ಕಿರಣ್ ಶೆಟ್ಟಿ ಸಮ್ಮುಖದಲ್ಲೇ ಮಹಜರು ನಡೆಸಿ ಜಪ್ತಿ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಸೀಜ್ ಮಾಡಿದ್ರು. ಇನ್ನು ಇದೇ ವೇಳೆ ನಮ್ಮ ಹಣ ವಾಪಸ್ ಕೊಡಿಸಿ ಅಂತ ಹಣ ಕಳೆದುಕೊಂಡ ಮಹಿಳೆ ಅಳಲು ತೋಡಿಕೊಂಡ್ರು. 1,02,000 ಕಟ್ಟಿದ್ನಿ, ಒಂದು ಸಂಬಳನೂ ಬಂದಿಲ್ಲ ನನ್ಗೆ. ಅದ್ರಿಗೆ ಇಲ್ಲಿ ಕೇಳೋಣ ಬಂದಿದ್ನಿ. ಅಲ್ಲಿ ಪೊಲೀಸ್ ಸ್ಟೇಷನ್ ತನಕ ಹೋಗಿದ್ನಿ. ಅಲ್ಲಿ ಅವ್ರನ್ನೂ ಕೇಳಿದ್ನಿ. ಅವರೇನು ಇದೆಲ್ಲ ಎತ್ಕೊಂಡು ಬಾ ಅಂತ ಹೇಳವ್ರೆ. ಅದೇನೇನು ಮಾಡಿಸ್ಬೇಕು ನನಗೆ ಗೊತ್ತಿಲ್ಲ. ನನ್ನ ಮಗನ ದುಡ್ಡಿದೆಲ್ಲಿದೆ, ಅವ್ರನ್ನ ಕರೆಸ್ಬೇಕು, ಇನ್ನು ಅವ್ರ ಹತ್ರ ಮಾಡಿಸ್ಕೋಬೇಕು. ಯಾರು ಅದೇ ರಮ್ಯ ಮುಖಾಂತರದಲ್ಲೇ ಕಟ್ಟಿರೋದು. ಇದು ಫೋನ್ಪೇ ಹಾಕಿದ್ರಿ, ಅರ್ಧ ಕ್ಯಾಶ್ ಕಟ್ಟಿದ್ದೀನಿ. ನನ್ನ ಪಕ್ಕದಾಗೆ ಎಲ್ಲರೂ ಕಟ್ಟಿಸಿದ್ದೀನಿ. ಎಲ್ಲ ಒಂದು 10,000 ಆಗಿರ್ತೈತಪ್ಪ, 10 ಲಕ್ಷ ಆಗಿರ್ತೈತೆ. ಅದು ಕಟ್ಟಿಸಿದ್ದೀನಿ. ಯಾರ್ದು ಬಂದೇ ಇಲ್ಲ. ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಕಿರಣ್ ಶೆಟ್ಟಿ ಮಹಜರು ವೇಳೆ ಮಾತನಾಡಿದ್ದು, ತನ್ನ ಮೇಲಿರುವ ವಂಚನೆ ಆರೋಪಗಳೆಲ್ಲ ಸುಳ್ಳು, ಯಾರಿಗೂ ಮೋಸ ಮಾಡಿಲ್ಲ. ಜುಲೈ ತಿಂಗಳ ಪಾವತಿಯಲ್ಲಿ ಕೊಂಚ ವಿಳಂಬವಾಗಿದ್ದು ಸುಮಾರು 89 ಲಕ್ಷ ರೂಪಾಯಿ ಪಾವತಿಗೆ ಸಂಬಂಧಿಸಿದ ಸಮಸ್ಯೆ ಇದ್ದು ಹಣ ದುರ್ಬಳಕೆಯಾಗಿಲ್ಲ ಅಂತ ಹೇಳಿದರು. ಅಲ್ಲದೆ ಸಮಸ್ಯೆಯನ್ನ ಕಾನೂನುಬದ್ಧವಾಗಿ ಬಗೆಹರಿಸುವುದಾಗಿ ಮತ್ತು ಹಣವನ್ನ ವಾಪಸ್ ಕೊಡೋದಾಗಿ ಕಿರಣ್ ಶೆಟ್ಟಿ ತಿಳಿಸಿದ್ದಾರೆ. ಜುಲೈ ಪೇಮೆಂಟ್ ಮಾತ್ರ ಹಾಕಿಲ್ಲ, ಅದು ಡಬಲ್ ಪೇಮೆಂಟ್ ಆಗಿದೆ. 89 ಲಕ್ಷ ಡೀಟೇಲ್ಸ್ ಎಲ್ಲ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಜನಕ್ಕೆ ಒಂದೇ ಹೇಳ್ತಿರೋದು, ಎಲ್ಲರದು ಕ್ಲಿಯರ್ ಆಗುತ್ತೆ. ಸ್ಟಾಕಿಂದ ಇಶ್ಯೂ ಆಗಿದೆ, ನಿಮ್ಮ ಪೇಮೆಂಟ್ ನಿಮ್ಗೆ ಕೊಡ್ತೀನಿ ಅಷ್ಟೇ. ಓಪನ್ ಆಗಿ ಹೇಳ್ತೀನಿ. ಸೊ ಕೋರ್ಟು, ಕಚೇರಿ, ಸ್ಟೇಷನ್ ಅವ್ರಿಗೆ ಸುಮ್ಮನೆ ನಿಮಗೆ ವೇಸ್ಟ್, ನನಗೆ ವೇಸ್ಟ್ ಟೈಮ್. ಇಷ್ಟೆಲ್ಲ ನೋಡಿ, ಎಲ್ಲ ಪ್ರಾಪರ್ಟಿ ಬ್ಯಾಡಾಗಿ ಆಗ್ತದೆ. ರಿಯಾಲಿಟಿಗೆ ಹೇಳ್ಬೇಕು, ರಿಯಾಲಿಟಿ ಇದೆ. ಒಟ್ಟಾರೆ ಕೋಟ್ಯಾಂತರ ರೂಪಾಯಿ ವಂಚನೆ ಕಣ್ಣು ಮುಂದೆ ನಡೆದಿದ್ರೂ ಸಹ ಆರೋಪಿ ನಮ್ಮ ಮೇಲಿರುವ ಆರೋಪಗಳೆಲ್ಲ ಸುಳ್ಳು, ಜನರಿಗೆ ಸೇರಬೇಕಾದ ಹಣವನ್ನ ಕೂಡಲೇ ವಾಪಸ್ ಮಾಡೋದಾಗಿ ಹೇಳ್ತಿದ್ದು, ಇದು ಎಷ್ಟು ನಿಜವೋ ಸುಳ್ಳೋ ಕಾಲವೇ ನಿರ್ಣಯ ಮಾಡಬೇಕಾಗಿದೆ. ಮಹೇಶ್ ನಾರಾಯಣ ಸ್ವಾಮಿ, ಜೀ ಕನ್ನಡ ನ್ಯೂಸ್, ಕೋಲಾರ.